ಹೇಳಿದ್ದಕ್ಕೆ ಅವ್ರು ಏನ್ ಹೇಳಿದ್ರು ಸರ್, ನಿಮ್ಮ ಅನುದಾನದಲ್ಲಾದ್ರೂ ಹಿಡ್ಕೊಂಡು ನೈಟ್ ಡ್ಯೂಟಿಗೆ ಡಾಕ್ಟರ್ನ ದುಡ್ಡು ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಇಲ್ಲ ಸರ್, ಏನೋ ಓಪನ್ ಆಗಿ ಹೇಳ್ತೀನಿ, ನೈಟ್ ಅಲ್ಲಿ ನರ್ಸಸ್ ಇರ್ತಾರೆ, ಲೇಡಿ ನರ್ಸಸ್ ಸರ್. ಅವ್ರಿಗೆ ಏನ್ ಸರ್ ಗೊತ್ತಾಗತ್ತೆ? ಇಲ್ಲ ನಾವು ಕೇಳೋದು ಸರ್ ಇಲ್ಲ ನಾವೇನ್ ಹೇಳೋದು ಸರ್, ನಮ್ಮ ಮನೆಗೆ ನಾವು ಕೇಳ್ತಾ ಇಲ್ಲ. ನಮ್ಗೆ ಸರ್ವಿಸ್ ಮಾಡುವಂತ ಡಾಕ್ಟರ್ಸ್ಗೋ ನರ್ಸಸ್ಗೋ ಏನಿಲ್ಲ ಹೆಚ್ಚು ಕಡಿಮೆ ಆಗ್ಬಾರ್ದು ಅನ್ನೋ ಒಂದು ಯಾರೋ ಕೂಟ್ಬಿಟ್ಟು ಬರ್ತಾನೆ ಇನ್ನೊಂದಾಗ ನಮ್ಮ ಡಾಕ್ಟರ್ಸ್ಗೆ ನಮ್ಮ ನರ್ಸಸ್ಗೆ ಆಂಬ್ಯುಲೆನ್ಸ್ ಅನ್ನ ಕೊಟ್ಟಿದ್ದಾರೆ. ಬೇತ್ಮಂಗಲ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನ ಶಾಸಕರು. ಆಸ್ಪತ್ರೆ ಇದು ಸ್ವಚ್ಛತೆ ಬಗ್ಗೆ ಬಂದ್ಬಿಟ್ಟು ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸದಸ್ಯರು ಅಧ್ಯಕ್ಷರಿದ್ದಾರೆ. ಕೆಲವು ನ್ಯೂನತೆಗಳನ್ನ ಅದರಲ್ಲಿ ಇದನ್ನು ಸರಿಪಡಿಸ್ಬೇಕಾಗಿದೆ. ಅದರಲ್ಲಿ ಇವಾಗ ಬಂದ್ಬಿಟ್ಟು ಕ್ಲೀನಿಂಗ್ ಬಗ್ಗೆ ಬೇಕಾಗಿರೋ ಸಾಮಗ್ರಿಗಳ ಸಪ್ಲೈ ಬಂದ್ಬಿಟ್ಟು ಸರಿಯಾದ ಪ್ರಮಾಣದಲ್ಲಿ ಆಗ್ತಾಯಿದೆ ಬಂದ್ಬಿಟ್ಟು ಅದನ್ನ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದಾರೆ. ಅದನ್ನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಬೇಕಾಗಿದೆ. ಅದ್ರ ಜೊತೆಗೆ ಆಸ್ಪತ್ರೆ ಸ್ವಚ್ಛತೆ ಬಗ್ಗೆ ಇಂಪ್ರೂವ್ ಮಾಡೋಕ್ಕೆ ಅದಕ್ಕೆ ಬೇಕಾಗಿರೋ ಸ್ಟೆಪ್ಸನ್ನು ಬಂದ್ಬಿಟ್ಟು ತಗೊಂಡಾದ್ಮೇಲೆ ಇಂಪ್ರೂವ್ ಮಾಡಿದ್ವಿ. ಇನ್ಕ್ಲೂಡಿಂಗ್ ವಾಟರ್ ಟ್ಯಾಂಕ್ಸಿಂದ ಹಿಡಿದು ಟೋಟಲ್ ಹಾಸ್ಪಿಟಲ್ ಮುಂದೆ ಕ್ಲೀನ್ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕ್ಲೀನ್ ಮಾಡೋಂಥ ವ್ಯವಸ್ಥೆ ಮಾಡಿದೆ. ಸ್ಟಾಫ್ ಒಬ್ಬರೇ ಸೇರ್ಕೊಂಡು ಮಾಡಿದಾಗ ಅದರಲ್ಲಿ ಬಂದ್ಬಿಟ್ಟು ಏನಾಗ್ತದೆ, ನ್ಯೂನತೆಗಳು ಗೊತ್ತಾಗಲ್ಲ, ಅವ್ರ ಬೆನ್ನು ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಏನಾಗ್ತದೆ, ಅದಕ್ಕೆ ಇವಾಗ ಸಮಾಜದಲ್ಲಿ ಹಾಸ್ಪಿಟಲ್ ಬಗ್ಗೆ ಏನಿದೆ ಅನ್ನೋದನ್ನ ಒಂದು ಸದಸ್ಯರಿಗೆ ಮತ್ತು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಗೆ ಗೊತ್ತಾಗಿರ್ತದೆ. ಅವ್ರಿಗೆ ಮಾಹಿತಿ ಸಿಕ್ಕಿರ್ತದೆ. ಈಗ ಅವರು ಭೇಟಿ ಮಾಡಿದಾಗ ಅವ್ರಿಗಿರೋ ನ್ಯೂನತೆಗಳು ಕಂಡಾಗ ಅದನ್ನ ಬಂದ್ಬಿಟ್ಟು ಆರೋಗ್ಯ ಸಮಿತಿಯಲ್ಲಿ ಡಿಸ್ಕಷನ್ ಮಾಡಿ ಅಂಥದ್ದು ಏನಾದರೂ ನ್ಯೂನತೆಗಳಿರೋದನ್ನೆಲ್ಲ ಸರಿಪಡಿಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಸರ್, ರಾತ್ರಿ ಹೊತ್ತು ವೈದ್ಯರ ಸಮಸ್ಯೆ ಇದ್ದು ಕಾಣಿಸ್ತಾ ಇದೆ ಸರ್. ಅದ್ರ ಬಗ್ಗೆ ಇಷ್ಟು ದಿನ ಇದ್ದರು. ಇವಾಗ ರೀಸೆಂಟಾಗಿ ಅವರು ಇದ್ದಿರೋ ಡಾಕ್ಟ್ರು ಬಂದ್ಬಿಟ್ಟು ಅನ್ಆಥರೈಸ್ಡ್ ಆ್ಯಬ್ಸೆಂಟ್ ಆಗಿದ್ದಾರೆ. ಇವತ್ತು ಮಾರ್ಚ್ 1ನೇ ತಾರೀಕಿಂದ ಇವತ್ತಿಗೆ ಒಂದು 10 ದಿನ ಆಗಿದೆ. ನಾವು ಅದನ್ನು DHOಗೆ ಲೆಟ್ರ್ ಬರೆದಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಅಪಾಯಿಂಟ್ಮೆಂಟ್ಸ್ ಆಗಬೇಕು. ಅದು ಅಪಾಯಿಂಟ್ಮೆಂಟ್ಸ್ ಆಗಾಗ ಅವ್ರನ್ನ ತೊಗೊಂಡ್ಮೇಲೆ ಅದು ಸೆಟೈಟ್ ಆಗ್ತದೆ. ಇವಾಗ ಇರೋದೆಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ಅವರು. ಯಾಕಂದ್ರೆ ನಮಗೆ ಹಾಸ್ಪಿಟಲ್ ಲೋಡ್ ಬಂದುಬಿಟ್ಟು ಬೆಳಗ್ಗೆನೇ ನಮಗೆ 300 ಪೇಷೆಂಟಿಂದ 400 ಪೇಷೆಂಟ್ ಇರ್ತದೆ. ನಮ್ಮ ಹಾಸ್ಪಿಟಲ್ ತುಂಬ ಬ್ಯುಸಿ ಇರ್ತದೆ. ಯಾಕಂದರೆ ಮಾರ್ನಿಂಗ್ ಡಾಕ್ಟರ್ಸ್ ಕಮ್ಮಿ ಆದರೆ ಪೇಷೆಂಟ್ ಕ್ಲಿಯರಿಂಗ್ ಟೈಮ್ ಇಲ್ಗೋ, ಆವಾಗ ಬಂದ್ಬಿಟ್ಟು ಪೇಷೆಂಟ್ಗೆ ಸರ್ವಿಸಸ್ ಹ್ಯಾಂಪರ್ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮಾರ್ನಿಂಗ್ ಸರ್ವಿಸಸ್ನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೈಟ್ ಡ್ಯೂಟಿ ಡಾಕ್ಟ್ರಿಗೆ ಕೇಳಿದ್ದೀವಿ. ಅದು ನೈಟ್ ಡ್ಯೂಟಿ ಡಾಕ್ಟ್ರ್ ಬಂದಮೇಲೆ ನಾವು ನೈಟ್ ಡ್ಯೂಟಿ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಸಭೆಯ ಉದ್ದೇಶ ಇಷ್ಟೇ, ನೀಟ್ನೆಸ್ ಮೇಂಟೆನೆನ್ಸ್ ಇಲ್ಲ ಕರೆಕ್ಟಾಗಿ. ಡಾಕ್ಟರ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾರೆ, ಭಾಳ ಚೆನ್ನಾಗಿ ಕಾರ್ಯ ಮಾಡ್ತಿದ್ದಾರೆ. ನರ್ಸಸ್ ಇರ್ಬೋದು, ಅವರೆಲ್ಲರೂ ಕರೆಕ್ಟಾಗಿ ಎಲ್ಲ ಮಾಡ್ತಿದ್ದಾರೆ. ಬಟ್ಟು ಈ ಡಿ ಗ್ರೂಪ್ ಅವರು ಏನಿದ್ದಾರೆ ಕರೆಕ್ಟಾಗಿ ನೀಟ್ನೆಸ್ ಎಲ್ಲ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಅವ್ರು ವಿಫಲರಾಗಿದ್ದಾರೆ. ನಮಗೆಲ್ಲ ಒಂದು ಭಾಳಷ್ಟು ಕಂಪ್ಲೇಂಟ್ಸ್ ಬಂದಿದೆ, ನೀಟ್ನೆಸ್ ಇಲ್ಲ, ಎಲ್ಲಿಂದಲ್ಲಿ ಬಿದ್ದಿದೆ ಅಂತೆಲ್ಲ. ಅದನ್ನೆಲ್ಲ ಇವತ್ತು ಮಾತಾಡಿ ಅದನ್ನೆಲ್ಲ ಸೆಟ್ರೇಟ್ ಮಾಡ್ತೀವಿ. ಒಂದು 3 ಡೇಸಲ್ಲೆಲ್ಲ ಪ್ರತಿಯೊಂದು ಕ್ಲೀನಾಗೆಲ್ಲ ನೀಟಾಗಿ ರೆಡಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಮೇಲೆ ಟ್ಯಾಂಕ್ಸಲ್ಲೆಲ್ಲ ಗಲೀಜಿತ್ತು ಇವಾಗ ನಾವು ವಿಸಿಟ್ ಮಾಡಿದಾಗ, ಅದನ್ನೆಲ್ಲನೂ ನೀಟಾಗಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಇವಾಗ ಇಲ್ಲಿ ನೀವು ನೋಡ್ಬೋದು ಖಾಸಗಿ ಹಾಸ್ಪಿಟ್ಲ್ಗಳು ಇದ್ದಾವೆ, ಭಾಳಷ್ಟು ಇದ್ದಾವೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಬೇತ್ಮಂಗಲ ಸರ್ಕಾರಿ ಹಾಸ್ಪಿಟ್ಲಿಗೆ ಭಾಳ ಒಂದು ವಿಶೇಷವಾದಂಥ ಒಂದು ಹೆಸರಿದೆ. ಯಾಕೆ ಅಂದರೆ ಇಲ್ಲಿ ವರ್ಕ್ ಮಾಡೋ ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಎಲ್ಲರೂ ಭಾಳ ಒಂದು ಕಾಳಜಿ ತೊಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ನೈಟ್ ಡಾಕ್ಟರ್ಸ್ ಇಲ್ಲ ಇಲ್ಲಿ. ಇವತ್ತು ಅದ್ರ ಬಗ್ಗೆನೂ ಮಾತಾಡಿದ್ದೀವಿ, ಅದನ್ನು ಮಾತಾಡಿ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರ್. ಸರ್, ಗುತ್ತಿಗೆದಾರ ಪಂಚಾಯತ್ಗಳಿಂದ ಯಾವ ಕ್ರಮ ತಗೊಂಡು ಸರ್ ಅವ್ರು ಯಾವ ಥರ ಒಂದು ಇದು ತೊಗೊಂಡಿದ್ದಾರೆ ಗೊತ್ತಿಲ್ಲ ನಮಗೆ, ಯಾವ ಥರ ಒಂದು ಟೆಂಡರ್ ತೊಗೊಂಡಿದ್ದಾರೆ ಗೊತ್ತಿಲ್ಲ ನಮಗೆ. ಇವತ್ತು ಅದೇ ಮಾತಾಡಿದ್ದೀವಿ. ಇದಕ್ಕೆ ಮುಂಚೆ ಎಲ್ಲ ಭಾಳಷ್ಟು ಕಡಿಮೆ ಸಪ್ಲೈ ಮಾಡಿದ್ದಾರೆ. ಅವ್ರನ್ನ ಅದನ್ನು ಕೇಳಿದ್ದೀವಿ ಲಾಸ್ಟ್ ಮೀಟಿಂಗ್ಗಳಲ್ಲಿ. ಲಾಸ್ಟ್ ಮೀಟಿಂಗ್ಗಳಲ್ಲಿ ARS ಮೀಟಿಂಗ್ ಮಾಡಿದಾಗ ನಾನೊಂದು ಸುಮಾರು 3 ಮೀಟಿಂಗ್ಗಳಿಂದ ಹೇಳಿದ್ದೀನಿ. ಅವರು ಅದನ್ನು ಅವ್ರಿಗೇನು ಗುತ್ತಿಗೆ ತೊಗೊಂಡಿದ್ದಾರೆ ಅದನ್ನು ಎತ್ಕೊಂಬಂದು ಒಂದು ಕಾಪಿ ಕೊಡಿ ಅಂದರೆ ಅವ್ರು ಕೊಡ್ತಾನೇ ಇಲ್ಲ. ಅದಕ್ಕೋಸ್ಕರ ಇವತ್ತೊಂದು ನೋಟಿಸು ಕೊಡ್ಲಿಕ್ಕೆ ಹೇಳಿದ್ದೀನಿ. ಅವ್ರಿಗೊಂದು ನೋಟಿಸು ಕೊಡ್ತೀವಿ. ಅವ್ರಿಗೆ ಎಷ್ಟು ಏನು ಪ್ರೊಕ್ಯೂರ್ ಮಾಡಬೇಕು ಅಂತ ಏನು ಅವ್ರಿಗೆ ಟೆಂಡರ್ ಕಾಲ್ ಫಾರ್ ಮಾಡಿದ್ದಾರೆ, ಅವ್ರು ಎಷ್ಟು ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಡೀಟೇಲ್ ಇದೆ ನಮ್ಮ ಬುಕ್ಕಲ್ಲಿ. ಇಲ್ಲಿ ಈಗ ಹಾಸ್ಪಿಟಲ್ ಬುಕ್ಕಲ್ಲಿ ಇದೆ ಅವ್ರು ಏನು ಕೊಟ್ಟಿದ್ದಾರೆ ಅಂತ. ಅವ್ರ ಟೆಂಡರ್ ಎಷ್ಟಾಗಿದೆ ಅನ್ನೋದು ಬೇಕು ಇವಾಗ ನಮಗೆ. ಇಲ್ಲಿ ಏನೇನು ಪ್ರೊಕ್ಯೂರ್ ಮಾಡ್ತೀವಿ ಅಂತ ಅವ್ರು ಟೆಂಡರ್ ತೊಗೊಂಡಿದ್ದಾರೋ ಆ ಡೀಟೇಲ್ಸ್ ಕೊಟ್ಟರೆ ಅವ್ರು ಏನು ಕಡಿಮೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅವ್ರು ಸಪ್ಲೈ ಮಾಡಿರೋದಂತೂ 100% ಹೇಳ್ತೀನಿ ಭಾಳ ಕಡಿಮೆ. ಅವ್ರು ಮಾಡಬೇಕಾದಷ್ಟು ಮಾಡಿಲ್ಲ. ಅವರು ಕ್ವಾಲಿಟಿನೂ ಇಲ್ಲ, ಎಲ್ಲ ಅನ್ಬ್ರ್ಯಾಂಡೆಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ಅವ್ರನ್ನ ಮಾತಾಡ್ತೀವಿ ಸರ್. ಅವ್ರನ್ನ ನೆಕ್ಸ್ಟ್ ಮೀಟಿಂಗ್ ಒಳಗೆ ಅವ್ರನ್ನ ಕರೆಸಬೇಕು ಅಂತ ಹೇಳಿದ್ವಿ. ಅವ್ರಿಗೇನು ಟೆಂಡರ್ ಆಗಿದೆ ಅದನ್ನು ಅವ್ರ ಟೆಂಡರ್ ಕಾಪಿನೂ ಕೊಡಬೇಕು ಅಂತ ಹೇಳಿದ್ವಿ.